ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹೋಗಿ ಹೋಗಿ ನಿನ್ನಂಥವನ್ನ ಲವ್ ಮಾಡಿದ್ನಲ್ಲ, ನಿನ್ನಂಥವನ್ನ ಅಂತ ವೈಭವಿ ಸಿಟ್ಟಿಂದ ಹೋಗ್ತಾಳೆ. ಈಚೆ ಮನೇಲಿ ಮೈಯಿ ಹಂಗಿದ್ರೆ ಅಣ್ಣ ಈ ವಿಷಯದಲ್ಲಿ ಕರೆಕ್ಟಾಗಿ ನಡ್ಕೊಂಡ ಅಂದಂಗಾಯ್ತು ಅಂತಾನೆ. ಆದರೆ ಸರ್ಟಿಫಿಕೇಟ್ ಕೈಗೆ ಬರೋವರೆಗೂ ಏನು ಹೇಳೋಕ್ಕಾಗಲ್ಲ ಅಂತಾಳೆ ಚಂದನ. ಇಲ್ಲ ಅತ್ತಿಗೆ, ಅಣ್ಣ ಒಂದು ಸಲ ಬಿಸಿ ಮುಟ್ಟಿದ ಮೇಲೆ ಆ ತಪ್ಪು ಮತ್ತೆ ಮಾಡಲ್ಲ ಅಂತಾನೆ ಮೈಯಿ. ನಿಮ್ಮ ಅಣ್ಣ ನನಗೆ ಹೇಳಿರೋ ಒಂದೊಂದು ಸುಳ್ಳು ನೆನೆಸ್ಕೊಂಡ್ರೆ ನನಗೆ ಭಯನೇ ಆಗ್ತಿದೆ ಅಂತಾಳೆ ಚಂದನ. ಆಗ ಮುತ್ತು ಮತ್ತು ಹರಿ ಬಂದು ಕೂತ್ಕೋತಾರೆ. ಏನಮ್ಮ, ಬೆಳಿಗ್ಗೆ ಹರಿ ಜೊತೆ ಹೋಗಿದ್ದ ಕೆಲಸ ಏನಾಯಿತು ಅಂತಾನೆ ಮುತ್ತು. ಅವರನ್ನು ಕರ್ಕೊಂಡು ಹೋಗಿದ್ಯಾರು? ನಾನು ಅಂತಾನೆ ಹರಿ. ಅದಕ್ಕೆ ಅವರನ್ನು ಕೇಳಿದ್ದು ಅಂತಾನೆ ಮುತ್ತು. ಮೈ ಚಂದನ ಜೋರಾಗಿ ನಗ್ತಾರೆ. ಹಾಂ ಅಣ್ಣ, ಪ್ರೊಸೆಸ್ ಎಲ್ಲ ನಡೀತಿದೆ. ನಿಮ್ಮ ತಮ್ಮ ಸದ್ಯಕ್ಕಂತೂ ಏನು ಸುಳ್ಳು ಹೇಳಿಲ್ಲ ಅಂತಾಳೆ ಚಂದನ. ನೀವಿಬ್ಬರು ಊಟ ಮಾಡಿದ್ರಾ ಅಂತಾನೆ ಮುತ್ತು. ನೀವು ಬೇಗ ಬರ್ತೀನಿ ಅಂತ ಕಾಯ್ತಿದ್ವಿ ಅಂತಾಳೆ ಚಂದನ. 2:03 ಇಷ್ಟೊತ್ತು ಊಟ ಮಾಡಿದೆ, ನನಗೋಸ್ಕರ ಯಾಕೆ ಕಾಯ್ತಿದ್ದೀರಾ ಅಂತಾನೆ ಮುತ್ತು. ಎಷ್ಟೇ ಆದರೂ ದೇವ್ರು ಕೊಟ್ಟಿರೋ ತಂಗಿ ಅಲ್ವಾ, ಕಾಯೋರ್ ಕಣ್ಣಿಗೆ ಕಾಲದ ಲೆಕ್ಕ ಎಲ್ಲಿ ಗೊತ್ತಾಗುತ್ತೆ ಬಿಡಿ ಅಂತಾನೆ ಹರಿ. ಏಯ್, ಉರಿಯೋ ಬೆಂಕಿಲಿ ಬೇಳೆ ಬೇಯಿಸ್ಕೊಬೇಡ, ಬನ್ನಿ ಊಟ ಮಾಡೋಣ ಎಲ್ಲರೂ ಅಂತಾನೆ ಮುತ್ತು. ಎಲ್ಲರೂ ಪಾತ್ರ ಮತ್ತು ತಟ್ಟೆನ ತಂದಿಡ್ತಾರೆ. ಅಣ್ಣ, ನಾನು ಬಡಿಸ್ತೀನಿ ಅಂತಾಳೆ ಚಂದನ. ನಿಮ್ಮ ಕೈಯಾರೆ ನನಗೆ ಮೊದಲು ಬಡಿಸಿ ಅಂತಾನೆ ಹರಿ. ಇಲ್ಲ ಅಂದರೆ ಹೊಟ್ಟೆ ತುಂಬಲ್ವಾ ಅಂತಾಳೆ ಚಂದನ. ಊಟನೇ ಸೇರಲ್ಲ ಅಂತಾನೆ ಹರಿ. ಇಷ್ಟು ದಿನ ಉಪವಾಸ ಇದ್ರೇನೋ ಅಲ್ವಾ ಅಂತಾಳೆ ಚಂದನ. ಆಗ ವೈಭವಿ ಬರ್ತಾಳೆ. ವೈಭವಿ, ಬಾ ಅಮ್ಮ ಕೂತ್ಕೋ, ಊಟ ಮಾಡು ಬಾ ಅಂತಾನೆ ಮುತ್ತು. ಆಗ ವೈಭವಿ ಅಳ್ತಾಳೆ. ಏನಮ್ಮ, ಯಾಕೆ ಅಳ್ತಿದ್ಯಾ ಅಂತಾನೆ ಮುತ್ತು. ಚಂದನ ಯಾರು ಅಂತ ಮೈ ಹತ್ರ ಸನ್ನೆ ಮಾಡ್ತಾಳೆ. ಅವರು ಅಂತ ಮೈ ಹೇಳುವಾಗ ಹರಿ, ಇರಿ ನಾನು ಹೇಳ್ತೀನಿ, ನೀವು ನಾನು ಹೇಗೋ ಕಂಟಿ ಅವಳು ಹಾಗೆ ಅಂತಾನೆ ಹರಿ. ಏನು ಹೇಳ್ತಿದ್ದಾರೆ ಇವರು ಅಂತಾಳೆ ಚಂದನ. ಹ್ಞೂ ಅತ್ತಿಗೆ, ಕಂಟಿ ಅಣ್ಣನ ಮದುವೆ ಆಗಿರೋ ಹುಡುಗಿ ಅಂತಾನೆ ಮೈ. ಅಲ್ಲಮ್ಮ, ಏನಾಯಿತು ಅಂತ ಹೇಳಿದೆ, ಹೀಗೆ ಅಳ್ತಿದ್ರೆ ನಾವು ಏನು ಅಂದ್ಕೋಬೇಕು ಹೇಳು ಅಂತಾನೆ ಮುತ್ತು. ಊಟಕ್ಕಿಲ್ಲದೆ ಇರೋ ಉಪ್ಪಿನಕಾಯಿ ಥರ ನಿಮ್ಮ ಮನೆಯಲ್ಲಿ ಒಬ್ಬ ಇದ್ದಾನಲ್ಲ, ಅವನ್ನ ಕೇಳಿ ಅಂತಾಳೆ ವೈಭವಿ. ಯಾರು, ಕಂಟಿನ ಅಂತಾನೆ ಮುತ್ತು. ನೋಡಿದ್ರ ಅಣ್ಣ, ಕಂಟಿ ಎಷ್ಟು ಮುಂದುವರೆದಿದ್ದಾನೆ ಅಂತ. ಅಣ್ಣ, ಅವನೇನಾದರೂ ಮನೆಗೆ ಬಂದರೆ ಸುಮ್ಮನೆ ಬಿಡಬೇಡ, ಪಾಪ ಅಣ್ಣ. ಹುಡುಗಿ ಅಂತಲೂ ನೋಡಿದೆ, ಹೀಗೆ ಮಾಡೋಕೆ ಹೇಗೆ ಮನ್ಸು ಬಂತು ಅವನಿಗೆ. ಮೈ, ನಿಮ್ಮ ಅಣ್ಣ ಕಂಟಿ ಇವಳ ಜೀವನನ ಬೀದಿಗೆ ತಂದುಬಿಟ್ಟ ಅಂತಾನೆ ಹರಿ. ಹರಿ ಅಣ್ಣ, ನೀವು ಬಾಯಿಗೆ ಬಂದಾಗ ಮಾತಾಡಿದರೆ ನೆಟ್ಟಾಗಿರಲ್ಲ ಅಂತಾಳೆ ವೈಭವಿ. ನೀನು ಅಳ್ತಿದ್ಯಲ್ಲ ಅದಕ್ಕೆ ಹೇಳಿದೆ ಅಂತಾನೆ ಹರಿ. ನೀವು ಅಂದ್ಕೊಂಡಿರೋ ಹಾಗೆ ಅವನು ನನ್ನ ಜೀವನನ ಹಾಳು ಮಾಡಿಲ್ಲ, ಸರಿನಾ ಅಂತಾಳೆ ವೈಭವಿ. ಸರಿ ಅಮ್ಮ, ಕಂಟಿ ನಿನ್ಗೇನು ಹೇಳ್ದ ಅಂತಾನೆ ಮುತ್ತು. ಒಂದು ಹೆಣ್ಣು ಸಹಿಸ್ಕೋತಾಳೆ ಅಂತ ಬಾಯಿಗೆ ಬಂದಾಗ ಮಾತಾಡಿದರೆ ಎಂಥವ್ರ ಮನಸ್ಸಿಗಾದರೂ ನೋವಾಗಲ್ವ ಅಣ್ಣ ಅಂತಾಳೆ ವೈಭವಿ. ಹೌದೌದು, ನೋವಾಗದೇ ಇರುತ್ತಾ ಅಂತಾನೆ ಮೈ. ವೈಭವಿ, ನೀನು ಹೀಗೆ ಹೇಳಿದರೆ ನಮಗೆ ಹೇಗೆ ಗೊತ್ತಾಗಬೇಕು, ಅವನು ಏನು ಮಾತಾಡ್ದ ಅಂತ ಹೇಳಮ್ಮ ಅಂತಾರೆ ಮುತ್ತು. ನನ್ನ ಹತ್ರ ಬಂದಿದ್ದು ನಿಮ್ಮ ತಮ್ಮ ಮುತ್ತು ಅಣ್ಣನ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ ಅಂತಾಳೆ ವೈಭವಿ. ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಅವನೇ ಹೇಳಿದ್ದು ಸರಿನಣ್ಣ, ನೀವು ನನಗೆ ಅಣ್ಣನ ಸಮಾನ, ನಾನು ನಿಮಗೆ ಎಷ್ಟು ಗೌರವ ಕೊಡ್ತೀನಿ, ಹೇಗಣ್ಣ ನಾನು ನಿಮ್ಮನ್ನು ಮದುವೆ ಆಗೋಕ್ಕಾಗುತ್ತೆ ಅಂತಾಳೆ ವೈಭವಿ. ಹಂಗೆ ಹೇಳಿದ್ನಾ, ಇದು ತಪ್ಪೆ. ನೆಟ್ಟಗೆ ಗಾಡಿ ಓಡಿಸೋಕ್ಕೆ ಬರದೇ ಇರೋನಿಗೆ ನೆಲಗುಂಡಿ ಎಲ್ಲ ಎಲ್ಲಿ ಹೆಂಗೆ ಗೊತ್ತಾಗಬೇಕು ಅಂತ ಹರಿ ಮತ್ತು ಮೊಯ್ಯನಾಗ್ತಾರೆ. ಅವನೇನು ತಮಾಷೆಗೆ ಹೇಳಿರ್ತಾನೆ, ನೀನು ಬೇಜಾರಾಗಬೇಡ, ನಾನು ಅವನಿಗೆ ತಿಳಿಸಿ ಹೇಳ್ತೀನಿ ಅಂತಾನೆ ಮುತ್ತು. ಇಲ್ಲ ಮುತ್ತಣ್ಣ, ನನಗೆ ಅವನ ಜೊತೆ ಮಾತಾಡೋಕ್ಕೂ ಮನಸ್ಸಿಲ್ಲ, ಅವನಿಗೆ ಹೇಳಿಬಿಡಿ, ಇನ್ಮೇಲೆ ನನಗೆ ಮುಖ ತೋರಿಸ್ಬೇಡ ಅಂತಾಳೆ ವೈಭವಿ. ಸಮಾಧಾನ ಮಾಡ್ಕೋ ವೈಭವಿ, ಸಿಟ್ಟಲ್ಲಿ ತಪ್ಪು ನಿರ್ಧಾರ ಮಾಡಬೇಡ, ಅವ್ರ ಮನೆಗೆ ಬರಲಿ, ನಾವೆಲ್ಲ ಮಾತಾಡ್ತೀವಿ, ನೀನು ಊಟ ಮಾಡು ಅಂತಾಳೆ ಚಂದನ. ಬೇಡ ಚಂದನ ಅಕ್ಕ, ಈ ಮನೆಗೆ ಸೊಸೆಯಾಗಿ ನಿಮ್ಮ ಜೊತೆ ಅಡುಗೆ ಮಾಡಬೇಕು ಅಂತ ಕನ್ಸ್ಕೊಂಡಿದ್ದೆ, ಅದೆಲ್ಲ ಇವತ್ತು ನುಚ್ಚು ನೂರಾಯಿತು. ಇನ್ಮೇಲೆ ಅವನು ನನಗೆ ಬೇಡ. ಹೀಗೆಲ್ಲ ಮಾತಾಡೋರ ಹತ್ರ ನನಗೆ ಯಾವ ಸಂಬಂಧ ಉಳಿದಿದೆ, ನೀವೇ ಹೇಳಿ ಅಂತಾಳೆ ವೈಭವಿ. ಅವನು ನನ್ನ ಮದುವೆ ವಿಷಯಕ್ಕೆ ಬೇಜಾರು ಮಾಡಿಕೊಂಡು ಹಾಗೆಲ್ಲ ಹೇಳಿದ್ದಾನೆ ಅನಿಸುತ್ತೆ, ನೀನು ಅಳಬೇಡಮ್ಮ, ಅವನ ಮನೆಗೆ ಬಂದಿದ್ದ ತಕ್ಷಣ ನಾನು ಅವನ ಹತ್ರ ಮಾತಾಡ್ತೀನಿ ಅಂತಾನೆ ಮುತ್ತು. ಅವನ ಹತ್ರ ಏನು ಹೇಳಬೇಡಣ, ಇವತ್ತಿಗೆ ನಮ್ಮಿಬ್ಬರ ಸಂಬಂಧ ಮುಗೀತು ಅಂತ ಹೇಳಿಬಿಡಿ ಅಷ್ಟೇ ಅಂತ ವೈಭವಿ ಹೋಗ್ತಾಳೆ. ಅಮ್ಮ ವೈಭವಿ ಅಂತ ಮುತ್ತು ಕೂಗ್ತಾನೆ. ಹರಿ ಮತ್ತು ಮೈ ಜೋರಾಗಿ ನಗ್ತಾರೆ. ಇಬ್ಬರು ಸುಮ್ಮನೆ ಇದ್ದರೆ ಸರಿ ಈಗ ಅಂತಾಳೆ ಚಂದನ. ಏನಮ್ಮ ಇದು, ಕಂಟಿ ವೈಭವಿ ಹತ್ರ ಹೀಗೆಲ್ಲ ಹೇಳ್ತಾನೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಅಂತಾನೆ ಮುತ್ತು. ಅಣ್ಣ, ನಿನಗೆ ಒಬ್ಳನ್ನ ಗಂಟು ಹಾಕುವವರೆಗೂ ಆ ಗಂಟೆಗೆ ಸಮಾಧಾನ ಇಲ್ಲ ಅನಿಸುತ್ತೆ ಅಂತಾನೆ ಹರಿ. ಕಂಟಿ ಅಣ್ಣನ ಪ್ಲ್ಯಾನು ರಿವರ್ಸ್ ಆಗೋಯ್ತು ಅಂತ ಮೈಯನ್ನು ನಗ್ತಾನೆ. ನಿಮ್ಮಿಬ್ಬರಿಗೂ ಏನು ಅನಿಸ್ತಿಲ್ವಾ? ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಇಟ್ಕೊಳ್ಳಿ ಅಣ್ಣ, ನೀವೇನೂ ಬೇಜಾರು ಮಾಡ್ಕೋಬೇಡಿ, ಕಂಟಿ ಅವ್ರು ಬರಲಿ ಮನೆಗೆ, ನಾನೇ ಮಾತಾಡ್ತೀನಿ ಅಂತಾಳೆ ಚಂದನ. ಆಗ ಕಂಟಿ ಮನೆಗೆ ಬರ್ತಾನೆ. ಹರಿ ಮೈ ನಗ್ತಾರೆ. ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಮುಚ್ಚೋಕ್ಕೆ ಬಂದ ಅಂತಾನೆ ಹರಿ. ನೋಡು ಹರಿ, ನನಗೆ ಮೊದಲೇ ತಲೆ ಸರಿ ಇಲ್ಲ, ಹಿಂಗೆ ಆಡ್ತಿದ್ರೆ ಮೂಳೆ ಮುರಿಯೋ ಹಾಗೆ ಬಾರಿಸ್ತೀನಿ ಅಂತಾನೆ ಕಂಟಿ. ಬಾರ್ಸಪ್ಪ ಬಾರಿಸು, ಬಾರಿ ನೋಡಿದ್ದೀನಿ ನೀನು ಬಾರಿಸೋದನ್ನು ಅಂತಾನೆ ಹರಿ. ನಿಮಗೆ ವೈಭವಿಗೂ
ಸಿಕ್ಕಿದ್ಲಾ ಅಂತಾಳೆ ಚಂದನ. ಹ್ಞೂ ಅತ್ತಿಗೆ ಸಿಕ್ಕಿದ್ಲು. ಏನಾಯಿತು, ಇವರಿಬ್ಬರು ಯಾಕೆ ಹಿಂಗೆ ನಗ್ತಿದ್ದಾರೆ ಅಂತಾನೆ ಕಂಟಿ. ಅವಳ ಹತ್ರ ಏನೋ ಹೇಳಿದೆ ನೀನು ಅಂತಾನೆ ಮುತ್ತು. ನಾನಾ ಅಂತಾನೆ ಕಂಟಿ. ವೈಭವಿ ಮನೆಗೆ ಬಂದಿದ್ಲು, ನಿನ್ನ ಬಗ್ಗೆ ತುಂಬ ಗುಣಗಾನ ಮಾಡಿ ಹೋದ್ಲು ಅಂತಾನೆ ಮೈಯಿ. ಅಲ್ಲ ಕಣೋ, ಹೆಂಡತಿ ಆಗೋಳ ಹತ್ರ ಅತ್ತಿಗೆ ಆಗು ಅಂತ ಕೇಳ್ತಿದ್ಯಲ್ಲೋ, ತಲೆ ಒಳಗೆ ಏನೂ ಇಲ್ವಾ ನಿನಗೆ ಅಂತ ಹರಿ ನಗ್ತಾನೆ. ಈಗ ನೀವಿಬ್ಬರು ಇಲ್ಲಿಂದ ಹೋಗಿಲ್ಲ ಅಂದರೆ ನಿಮ್ಮ ತಲೆ ಏನಾಗುತ್ತೆ ಅಂತ ತೋರಿಸ್ಬೇಕಾಗುತ್ತೆ ಅಂತಾಳೆ ಚಂದನ. ಸಾರಿ ಅಂತಾನೆ ಹರಿ. ಯಾಕೆ ಅವಳ ಹತ್ರ ಹಾಗೆ ಕೇಳಿದ್ರಿ ಅಂತಾಳೆ ಚಂದನ. ಅದು ಅತ್ತಿಗೆ ಅಣ್ಣಂಗೆ ಒಳ್ಳೇದಾಗಲಿ ಅಂತಾನೆ ಕಂಟಿ. ಅದಕ್ಕೆ ಹಾಲಿಗೆ ಹುಳಿ ಹಿಂಡಿದ್ಯಾ, ಯಾವಾಗಲೂ ಬುದ್ಧಿ ಬರುತ್ತೆ ನಿಮಗೆಲ್ಲ. ನಾನು ಆ ಹುಡುಗಿನ ತಂಗಿ ಅಂತ ಅಂದ್ಕೊಂಡಿದ್ದೀನಿ, ನೀನು ನೋಡಿದರೆ ಅವಳ ಹತ್ರನೇ ಹೋಗಿ ಹೀಗೆ ಹೇಳಿದ್ಯಾ. ಒಂದು ವೇಳೆ ನೀನು ಹೇಳಿ ಅವಳು ಒಪ್ಕೊಂಡ್ಲು ಅಂತಾನೆ ಇಟ್ಕೊ, ನಾನೇನು ಆಗ್ತೀನೇನೋ. ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ ಇದ್ರ ಬಗ್ಗೆ? ಅಯ್ಯೋ ಪಾಪ ಕಣೋ, ಆ ಹುಡುಗಿ ಕಣ್ಣೀರು ಹಾಕ್ತಾ ಮನೆಗೆ ಬಂದಿದ್ಲು ಗೊತ್ತಾ ಅಂತಾನೆ ಮುತ್ತು. ಅಣ್ಣ, ಗ್ಯಾರೇಜಲ್ಲಿ ಸ್ಕ್ರೂ ಡ್ರೈವರ್ ಸ್ಪಾನರ್ ಹಿಡಿಯೋನಿಗೆ ಪ್ರೀತಿ ಅಂದ್ರೇನು, ಅದ್ರ ಬೆಲೆ ಏನು ಅಂತ ಎಲ್ಲಣ್ಣ ಗೊತ್ತಾಗಬೇಕು ಅಂತಾನೆ ಹರಿ. ಇಬ್ಬರು ನಗ್ತಾರೆ. ಸಾಕು ಹರಿ, ತಲೆ ಮೇಲೆ ತಡ್ತೀನಿ, ನನಗೆ ನಿನ್ನ ಥರ ಸುಳ್ಳು ಹೇಳಿ ನಂಬ್ಸೋಕ್ಕೆಲ್ಲ ಬರಲ್ಲ ಸರಿನಾ ಅಂತಾನೆ ಕಂಟಿ. ಹಾಗಲ್ಲಣ್ಣ, ವೈಭವಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ಲು ಗೊತ್ತಾ, ಇನ್ಮೇಲೆ ನಿನ್ನ ಹತ್ರ ಮಾತಾಡಲ್ವಂತೆ ಅಂತಾನೆ ಮೈಯಿ. ಅವಳು ನಮ್ಮನೆ ಸೊಸೆಯಾಗಿ ಬರೋಕೆ ತಾನೇ ಆಸೆ ಪಟ್ಟಿದ್ದು, ಅವಳಿಗೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳಿದ್ದು ಅಂತಾನೆ ಕಂಟಿ ತಾನು ಪ್ರೀತಿಸಿದ ಹುಡುಗಿ ಈ ಥರ ಸೊಸೆಯಾಗಿ ಮನೆಗೆ ಬರಲಿ ಅಂತ ಆಸೆ ಪಡ್ತಾರೇನೋ, ಕೇಳ್ದವ್ರು ನಕ್ಕಲ್ವಾ ಅಂತಾನೆ ಮುತ್ತು. ಅದನ್ನೇ ತಾನೇ ನಾವೀಗ ಮಾಡ್ತಿರೋದು ಅಂತ ಹರಿ ಹೇಳ್ತಾ ಮತ್ತೆ ನಗ್ತಾನೆ. ಹೋಗಲಿ ಬಿಡಿ ಅಣ್ಣ, ಅವರೇನೋ ಗೊತ್ತಿಲ್ಲದೆ ಹೇಳಿದ್ದಾರೆ, ಈಗ ಅದನ್ನು ಬಿಟ್ಬಿಡೋಣ, ಊಟ ಮಾಡೋಣ ಅಂತಾಳೆ ಚಂದನ. ಕಂಟಿ, ಮನುಷ್ಯಂಗೆ ತಾಳ್ಮೆ ಇರಬೇಕು ನೋಡು, ನೀನು ವೈಭವಿ ಹತ್ರ ಮಾತಾಡಿರೋದು ತಪ್ಪೆ, ಮೊದಲು ಅವಳ ಹತ್ರ ಸಾರಿ ಕೇಳು, ಊಟ ಮಾಡು ಬಾ ಕೂತ್ಕೊ ಅಂತಾನೆ ಮುತ್ತು. ಇವಳು ಸಾರಿನ ಅವಳು ಎಕ್ಸ್ಪೆಕ್ಟ್ ಮಾಡೋದು ಡೌಟು ಅಂತಾನೆ ಹರಿ. ಈ ಮಾತೆಲ್ಲ ಕೇಳಿ ಊಟ ಮಾಡೋಕ್ಕಾಗತ್ತಾ, ಇನ್ಮೇಲೆ ನಾನು ಈ ಮನೇಲಿ ಮದುವೆ ಸುದ್ದಿನೇ ಎತ್ತಲ್ಲ ಅಂತ ಸಿಟ್ಟಿಂದ ಹೋಗ್ತಾನೆ ಕಂಟಿ. ಪಾಪ ಕಂಟಿ ಕಂಟಕದಲ್ಲಿ ಸಿಕ್ಕಾಕೊಂಡ ಅಂತಾನೆ ಹರಿ. ಮೈ ಹರಿ ಇಬ್ಬರು ನಗ್ತಾರೆ. ನಿಮ್ಮ ಓವರ್ ಆ್ಯಕ್ಟಿಂಗ್ ನಿಲ್ಲಿಸ್ತೀರಾ ಅಣ್ಣ, ಇವರಿಬ್ಬರಿಗೂ ಇವತ್ತು ಉಪವಾಸ ಹಾಕಿ ಅಂತ ಚಂದನ ಕಂಟಿ ಹಿಂದೆನೇ ಹೋಗ್ತಾಳೆ. ಈಚೆ ಕಂಟಿ ಹೊರಗಡೆ ಬಂದು ಕಲ್ ಮೇಲೆ ಕೂತ್ಕೋತಾನೆ. ಚಂದನ ಬಂದು ಬೇಜಾರಾಯ್ತಾ ಅಂತಾಳೆ. ಇಲ್ಲ ಅತ್ತಿಗೆ ಅಂತಾನೆ ಕಂಟಿ. ಹಾಗಾದರೆ ಬನ್ನಿ ಊಟ ಮಾಡಿ ಅಂತಾಳೆ ಚಂದನ. ವೈಭವಿ ಇಲ್ಲಿಗೆ ಬಂದು ಮಾತಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅತ್ತಿಗೆ ಅಂತಾನೆ ಕಂಟಿ. ಪಾಪ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತಾಳೆ ಚಂದನ. ನಾನು ಅಷ್ಟು ದೊಡ್ಡ ತಪ್ಪು ಮಾಡಿದ್ನಾ ಅತ್ತಿಗೆ ಅಂತಾನೆ ಕಂಟಿ. ನೀವು ಹೀಗೆ ಹೇಳಿದರೆ ತಪ್ಪೆ ಅಂತಾಳೆ ಚಂದನ. ಅವಳಿಗೆ ಹರ್ಟ್ ಮಾಡಬೇಕು ಅಂತ ಹೇಳಲಿಲ್ಲ, ಅಣ್ಣಂಗೆ ಒಳ್ಳೇದಾಗಲಿ ಅಂತ ಹೇಳಿದೆ. ಯಾರು ನೋಡಿದ್ರು ಅಣ್ಣನ ಮದುವೆ ನಿಂತಿರೋದ್ರ ಬಗ್ಗೆನೇ ಹೇಳ್ತಾರೆ ಅಂತಾನೆ ಕಂಟಿ. ಜನರು ಯಾವ ವಿಷಯಕ್ಕೆ ಮಾತಾಡಲ್ಲ ಹೇಳಿ, ನಿಮ್ಮ ಉದ್ದೇಶ ಒಳ್ಳೆಯದೇ ಇರಬಹುದು. ವೈಭವಿ ನಿಮ್ಮನ್ನು ಎಷ್ಟು ಇಷ್ಟಪಡ್ತಾಳೆ ಅಂತ ಯೋಚನೆ ಮಾಡಿಲ್ವಾ? ನಾನು ನಿಮ್ಮ ಹತ್ರ ಒಂದು ಕೇಳ, ವೈಭವಿ ಅಂದರೆ ನಿಮಗೆ ಇಷ್ಟನಾ ಇಲ್ವೋ? ಪರವಾಗಿಲ್ಲ ಬಿಡಿ, ನಾನೇನು ನಿಮಗೆ ಪ್ರೆಷರ್ ಹಾಕಲ್ಲ. ಏನೂ ತಿಳಿದೆ ಮಾತಾಡಿದ್ದೀರಾ, ಆದರೆ ಅದು ತಪ್ಪೆ ಅಂತ ಈಗ ಗೊತ್ತಾಯ್ತಲ್ಲ. ವೈಭವಿ ಹತ್ರ ಸಾರಿ ಕೇಳಿ, ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಚಂದನ. ವೈಭವಿ ಮತ್ತೆ ನನ್ನ ಹತ್ರ ಮಾತಾಡ್ತಾಳೆ ಅತ್ತಿಗೆ ಅಂತಾನೆ ಕಂಟಿ. ಅವಳು ಈಗ ನಿಮ್ಮ ಮೇಲೆ ಕೋಪ ಬಂದಿರ್ಬೋದು, ಆದರೆ ಖಂಡಿತ ಕಾಳಜಿ ಕಡಿಮೆ ಆಗಿಲ್ಲ, ಮಾತಾಡ್ತಾಳೆ. ನೀವು ಹೋಗಿ ಮಾತಾಡಿಸಿ ಅಂತಾಳೆ ಚಂದನ. ಮುಖ ನೋಡಲ್ಲ ಅಂತ ಹೇಳಿದಾಳಂತೆ ಅಂತಾನೆ ಕಂಟಿ. ನೀವು ಮುಖ ತೋರಿಸಲೇಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಾ. ಹುಡುಗಿಯರ ಕೋಪ ಹಿಂಗಂದರೆ ಆಗ ತಾನೇ ಒಲೆ ಮೇಲೆ ಇಂದ ಇಳಿಸ್ತಾರಲ್ಲ ಬಿಸಿನೀರು ತರಹ, ತಣ್ಣಗಾದ್ಮೇಲೆ ಸರಿ ಹೋಗುತ್ತೆ. ಬನ್ನಿ ಊಟ ಮಾಡಿ ಅಂತಾಳೆ ಚಂದನ. ನಾನು ಬರಲ್ಲ, ನನ್ನ ಆಡ್ಕೊಂಡು ನಗ್ತಾರತ್ತಿಗೆ ಅವರಿಬ್ಬರು ಅಂತಾನೆ ಕಂಟಿ. ನಾನು ಅವರಿಬ್ಬರಿಗೆ ಹೇಳ್ತೀನಿ, ನೀವು ಬನ್ನಿ ಅಂತ ಚಂದನ ಬರ್ತಾಳೆ. ಈಚೆ ಹರಿ ಮತ್ತು ಮೈ ನಗ್ತಿರ್ತಾರೆ. ಸಾಕು ಸುಮ್ಮನೆ ಇರು ಅಂತಾನೆ ಮುತ್ತು. ಮತ್ತೇನಣ್ಣ, ಅವನಿಗೆ ಗರ್ಲ್ ಫ್ರೆಂಡ್ ಜೊತೆ ಹೇಗೆ ಮಾತಾಡಬೇಕು ಅಂತನೂ ಗೊತ್ತಿಲ್ವಾ? ಅಂದರೆ ಹೇಗಣ್ಣ ಹೇಳಲಿ ಅಂತಾನೆ ಹರಿ. ಚಂದನ ಹೇಳ್ತಾಳೆ, ಎಲ್ಲ ಸರಿ ಹೋಗುತ್ತೆ ಅಂತಾನೆ ಮುತ್ತು. ಆಗ ಚಂದನ ಬಂದು, ನೋಡಿ ನಾನು ಅವ್ರ ಹತ್ರ ಮಾತಾಡಿ ಹೇಗೋ ಸಮಾಧಾನ ಮಾಡಿದ್ದೀನಿ, ಅವ್ರು ಬಂದಮೇಲೆ ಅವರನ್ನು ನೋಡಿ ನಗೋದೆಲ್ಲ ಮಾಡಿದರೆ ಸರಿ ಇರಲ್ಲ ಅಂತಾಳೆ. ನಾನೇನು ಹೇಳಲ್ಲ, ನೀನು ಏನು ಹೇಳಬೇಡ ಮೈ ಅಂತಾನೆ ಹರಿ. ನಾನು ಸುಮ್ಮನೆ ಊಟ ಮಾಡ್ತೀನಿ ಅಂತಾನೆ ಮೈ. ಆಗ ಕಂಟಿ ಬಂದು ಕೂತ್ಕೋತಾನೆ. ಅಣ್ಣ ಬಡಿಸಿ ಅಂತಾಳೆ ಚಂದನ. ಈಚೆ ಕಂಟಿ ಮುಖಕ್ಕೆ ಕರ್ಚೀಫ್ ಇಟ್ಕೊಂಡು ರೋಡಲ್ಲಿ ಸೈಡಲ್ಲಿ ಇಣುಕಿ ನೋಡ್ತಾ ಇರ್ತಾನೆ. ಹರಿ ಬರ್ತಾ, ಕಂಟಿ ಅಣ್ಣ ಕಂಟಿ ಅಂತ ಅವನ ಹಿಂದೆ ಬಂದು ಅವನ ಭುಜನ ಎಳೆದು ಕರ್ಚೀಫನ್ನು ಕೆಳಗೆ ಮಾಡಿ, ಏನೋ ಸಮಾಚಾರ ಕಂಟಿ ಬ್ರದರ್, ರಾತ್ರಿ ಟೈಮ್ ಕಳ್ತನ ಮಾಡೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಾ ಅಂತಾನೆ. ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತಾನೆ ಕಂಟಿ. ನೀನು ಇಲ್ಲೇನು ಮಾಡ್ತಿದ್ಯಾ ಅದನ್ನು ಹೇಳು ಅಂತಾನೆ ಹರಿ. ಅದೆಲ್ಲ ನಿನಗ್ಯಾಕೋ ಅಂತಾನೆ ಕಂಟಿ. ಆವಾಜ್ ಹಾಕ್ತಿದ್ಯಾ, ನಾನು ನಿಮ್ಮ ಅಣ್ಣ ಅಂತಾನೆ ಹರಿ. ಯಾವ ಸೀಮೆ ಅಣ್ಣ, ಮೊದಲು ಇಲ್ಲಿಂದ ಹೊರಡು ಅಂತಾನೆ ಕಂಟಿ. ಏನು ಮ್ಯಾಟ್ರು ಅಂತ ಈಗಲೇ ಹೇಳಿದರೆ ಸರಿ, ಇಲ್ಲಾಂದರೆ ಅಣ್ಣನ ಹತ್ರ ಡಿಸ್ಕಸ್ ಮಾಡಬೇಕಾಗುತ್ತೆ ಅಂತಾನೆ ಹರಿ. ನಾನು ಗೋಪಿಗೋಸ್ಕರ ಕಾಯ್ತಿದ್ದೀನಿ ಅಂತಾನೆ ಕಂಟಿ. ಮುಖಕ್ಕೆ ಯಾಕೆ ಹಾಕ್ಕೊಂಡಿದ್ಯಾ ಅಂತಾನೆ ಹರಿ. ಆಗ ಅದನ್ನು ಬಿಸಾಕಿ ಈಗ ಸಮಾಧಾನ ಆಯ್ತಾ ಅಂತಾನೆ
ಕಂಟಿ. ಯಾವ ಗೋಪಿನ ನೋಡೋಕೆ ಬಂದೆ ಅಂತಾನೆ ಹರಿ. ಅವೆಲ್ಲ ಕಟ್ಕೊಂಡು ನಿನಗೇನಾಗಬೇಕು, ಹೋಗಿ ಸುಮ್ಮನೆ ಅಂತಾನೆ ಕಂಟಿ. ಹೋಗ್ತೀನಿ ಬಿಡು ಅಂತ ಹರಿ ಹೋಗಿ ವಾಪಸ್ ಅಡ್ಡ ನಿಂತ್ಕೊಂಡು ನೋಡ್ತಾನೆ ಇರ್ತಾನೆ. ಸುಳ್ಳಿಗೆ ಸುಳ್ಳ, ಇವತ್ತು ನಿನ್ನ ಹಣೆಬರ ಗೊತ್ತಾಗುತ್ತೆ ಅಂತ ವೈಭವಿನ ನೋಡ್ತಾ, ಹೋ ಇದೇನಾ ಸಮಾಚಾರ, ಕೊನೆಗೂ ಕಂಟಿ ತನ್ನ ತಮ್ಮ ಅಂತ ಪ್ರೂವ್ ಮಾಡಿಬಿಟ್ಟ ಅಂತಾನೆ ಹರಿ. ವೈಭವಿ ಮುಂದೆ ಕಂಟಿ ಬರ್ತಾನೆ. ನೀನು ಯಾಕೋ ಬಂದೆ ಇಲ್ಲಿ, ಸುಮ್ಮನೆ ಹೋದರೆ ಸರಿ, ಇಲ್ಲ ಅಂದರೆ ಅಪ್ಪನ ಕರಿತೀನಿ ಅಂತಾನೆ ವೈಭವಿ. ಒಂದು ನಿಮಿಷ ನನ್ನ ಮಾತು ಕೇಳು ಅಂತಾನೆ ಕಂಟಿ. ಏನೋ ಕೇಳಬೇಕು, ಮತ್ತೆ ನಿಮ್ಮ ಅಣ್ಣನ ಮದುವೆ ಆಗುವಂತ ಕೇಳೋಕೆ ಬಂದಿದ್ಯಾ ಅಂತಾಳೆ ವೈಭವಿ. ಅಯ್ಯೋ ಅದೆಲ್ಲ ಅಂತಾನೆ ಕಂಟಿ. ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ನನಗೆ, ಇಲ್ಲಿಂದ ಹೊರಟೋಗು. ಇಷ್ಟಕ್ಕೂ ಯಾರು ನೀನು, ನನ್ನ ಯಾಕೆ ಅಡ್ಡ ಹಾಕ್ತಿದ್ಯಾ, ಎಲ್ಲರನ್ನ ಕರೀಲ ಅಂತಾಳೆ ವೈಭವಿ. ಕಿರ್ಚಬೇಡ, ನನಗೂ ಮಾತಾಡೋಕೆ ಅವಕಾಶ ಕೊಡು, ನಾನು ಗ್ಯಾರೇಜಲ್ಲಿ ಮಾತಾಡಿದ್ದು ತಪ್ಪೆ, ಅತ್ತಿಗೆ ಹೇಳಿದ ಮೇಲೆ ಗೊತ್ತಾಯ್ತು ಅಂತಾನೆ ಕಂಟಿ. ಸರಿ ತಪ್ಪು ಯೋಚನೆ ಮಾಡೋ ಬುದ್ಧಿ ಕೂಡ ನಿನಗಿಲ್ವಾ, ಇವಾಗ ಬಂದಿದ್ಯಾಕೆ, ಸಾರಿ ಕೇಳೋಕ, ನಿನ್ನ ಕ್ಷಮಿಸ್ತೀನಿ ಅಂದ್ಕೊಂಡಿದ್ಯಾ ಅಂತೆಲ್ಲ ಬೈತಾಳೆ ವೈಭವಿ. ಅಣ್ಣಂಗೆ ಮದುವೆ ಆಗಿಲ್ಲ ಅನ್ನೋ ಟೆನ್ಷನ್ಗೆ ಅಂತ ಕಂಟಿ ಹೇಳುವಾಗ, ಅದನ್ನೆಲ್ಲ ನನ್ನ ಹತ್ರ ಯಾಕೆ ಕೇಳ್ತೀಯಾ, ಊರಲ್ಲೆಲ್ಲ ಕೇಳ್ತಾ ಹೋಗು, ನಾನು ಒಬ್ಳೇ ಅಲ್ಲ ಬಕ್ರ ಸಿಕ್ಕಿದ್ದೀನಿ, ಏನು ಹೇಳಿದ್ರು ಕೇಳ್ತೀನಿ ಅಂತ ಅಲ್ವಾ ಅಂತಾಳೆ ವೈಭವಿ. ಹಾಗಲ್ಲ ಅಂತಾನೆ ಕಂಟಿ. ಆಗ ಬುಟ್ಟಿಲಿರೋ ಕಸನೆಲ್ಲ ಅವನ ತಲೆ ಮೇಲೆ ಸುರಿದು, ನಿನಗೆ ಇದೇ ಸರಿಯಾದ ಶಿಕ್ಷೆ ಅಂತ ಹೋಗ್ತಾಳೆ ವೈಭವಿ. ಆಗ ಹರಿ ಮತ್ತೆ ಕಂಠಿ ಹತ್ರ ಬಂದು, ಏನೋ ನಿನ್ನ ಅವಸ್ಥೆ, ಫ್ರೆಂಡ್ನ ಮೀಟ್ ಮಾಡೋಕೆ ಬಂದು ಕಸ ಅಯ್ಯೋ ಕೆಲಸ ಮಾಡ್ತಿದ್ಯಲ್ಲ ನೋಡು ಅಂತ ಕಷ್ಟ ನಿನಗೇನೋ ಬಂದಿರೋದು ಅಂತಾನೆ ಹರಿ. ಹರಿ ನಾನು ಮೊದಲೇ ಸಿಟ್ಟಲ್ಲಿದ್ದೀನಿ, ಬೇಡ ಹರಿ ಅಂತಾನೆ ಕಂಠಿ. ಸರಿ ಬಾ ಮನೆಗೆ ಹೋಗೋಣ ಅಂತಾನೆ ಹರಿ. ನಾನು ಬರಲ್ಲ ಅಂತಾನೆ ಕಂಠಿ. ಸರಿ ಅಂತ ಹರಿ ಮನೆಗೆ ಬರ್ತಾನೆ. ನಂತರ ಕಂಠಿನೂ ಬರ್ತಾನೆ. ಏನ್ರೋ ಇಬ್ಬರು ಒಟ್ಟಿಗೆ ಬರ್ತಿದ್ದೀರಾ, ಎಲ್ಲಿಗೆ ಹೋದ್ರಿ ಅಂತಾನೆ ಮುತ್ತು. ಅಣ್ಣ ನಮ್ಮ ಕಂಠಿಗೆ ಇವತ್ತೊಂದು ಸನ್ಮಾನ ಇತ್ತು, ನಿನಗೆ ಗೊತ್ತಿಲ್ವಾ ಅಂತಾನೆ ಹರಿ. ಏನು ಸನ್ಮಾನ ಅಂತಾನೆ ಮುತ್ತು. ಅದೇ ಪೇಟ ಹಾರ ಎಲ್ಲ ಹಾಕಿದ್ರು, ನೀನು ನೋಡಬೇಕಿತ್ತು ಅಂತಾನೆ ಹರಿ. ಮತ್ಯಾವುದು ಕಾಣಿಸ್ತಿಲ್ಲ ಅಂತಾನೆ ಮುತ್ತು. ಇವನ್ ಮಾತನ್ನು ನಂಬ್ತೀಯಲ್ಲ ಅಣ್ಣ, ಕಂಬಿ ಇಲ್ಲದೆ ರೈಲು ಓಡಿಸೋನು ಇವನು ಅಂತ ಗೊತ್ತಿಲ್ವ ನಿನಗೆ ಅಂತಾನೆ ಕಂಠಿ. ಸನ್ಮಾನ ಮಾಡೋ ಥರ ಇವನೇನು ಮಾಡ್ದ ಅಂತಾನೆ ಮುತ್ತು. ಅವ್ನು ಮಾಡಿರೋ ಆ್ಯಕ್ಟಿಂಗ್ ನೀನೇನಾದರೂ ನೋಡಿದ್ರೆ ಅಂತ ಹರಿ ನಗ್ತಾನೆ. ಎಲ್ಲಿ ಮಾಡಿರೋದು ಅಂತಾನೆ ಮುತ್ತು. ಇವನ್ ಮಾತು ಕೇಳಬೇಡ ಅಣ್ಣ ಅಂತಾನೆ ಕಂಠಿ. ಹೌದಾ, ಹಾಗಿದ್ರೆ ಎಲ್ಲ ಹೇಳಿಬಿಡ್ಲಾ ಅಂತಾನೆ ಹರಿ. ಅಣ್ಣ ಹೇಳ್ತೀನಿ ಕೇಳಿಸ್ಕೊ ಅಂತಾನೆ ಹರಿ. ಅವನ ವಿಷಯ ಬಿಡು, ಚಂದನ ಸಿಕ್ಕಿದ್ಲ, ಆವಾಗಿಂದ ಮೈ ಮತ್ತು ಚಂದನ ಇಬ್ಬರೂ ಕಾಣಿಸ್ತಿಲ್ಲ ಅಂತಾನೆ ಮುತ್ತು. ಇಬ್ಬರೂ ಇಲ್ವಾ ಮನೇಲಿ ಅಂತಾನೆ ಹರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.